ಭಾವನಾಗೆ ಸಿಕ್ತು ರವಿಶಂಕರ್ ವಿರುದ್ಧ ಸಾಕ್ಷಿ. ಇನ್ಮುಂದೆ ಶುರು ಅಸ್ಲಿ ಆಟ. ಲಕ್ಷ್ಮೀ ನಿವಾಸ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಲಕ್ಷ್ಮಿ ಅಳಿಯ ಸಿದ್ದೇಗೌಡರನ್ನ ಬಿಡಿಸಲು ಹೆಂಡತಿ ಭಾವನಾಗೆ ದೊಡ್ಡ ಅಸ್ತ್ರವೇ ಸಿಕ್ಕಿದೆ. ಯಾವ ಸಾಕ್ಷಿ ಭಾವನಾಗೆ ಸಿಗಬಾರದು ಅಂತಿದ್ದ ನೀಲು ಪ್ರಯತ್ನ ವಿಫಲವಾಗಿದೆ. ರವಿಶಂಕರ್ ಪಕ್ಕ ಜೈಲ್ ಸೇರೋದು ಗ್ಯಾರಂಟಿಯಾಗಿದೆ. ಇತ್ತ ಮನೆ ಕಳೆದುಕೊಳ್ಳುವ ಆತಂಕದಲ್ಲಿರೋ ಮಗ ಸಂತೋಷ್, ಸೊಸೆ ವೀಣಾಗೆ ಲಕ್ಷ್ಮಿ ಹಾಗೂ ಶ್ರೀನಿವಾಸ್ ಜೊತೆಯಾಗಿದ್ದಾರೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಶ್ರೀಕಾಂತ್ ಆಕ್ಸಿಡೆಂಟ್ ಹಿಂದೆ ರವಿಶಂಕರ್ ಇರೋದು ಭಾವನಾಗೆ ಸಾಕ್ಷಿ ಸಿಕ್ಕಿದೆ. ಅಪಘಾತ ಮಾಡಿದ ಲಾರಿ ಡ್ರೈವರ್ ತೀರಿಕೊಂಡಿದ್ದಾನೆ. ಈಗ ಏನ್ ಮಾಡೋದು ಅಂತ ಆತಂಕದಲ್ಲಿ ಇದ್ದ ಭಾವನಾಗೆ ಆ ದೇವರೇ ಸಹಾಯ ಮಾಡಿದ್ದಾನೆ. ಟೈಮ್ಗೆ ಸರಿಯಾಗಿ ಬರುವ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಸಿಸ್ಟೆಂಟ್ ಆಕೆಯ ಕೈಗೆ ಒಂದು ಪೆನ್ ಡ್ರೈವ್ ನೀಡಿದ್ದಾರೆ. ಅದರಲ್ಲಿ ಶ್ರೀಕಾಂತ್ ಅವರ ಕಾರಿಗೆ ಲಾರಿ ಬಂದು ಡಿಕ್ಕಿ ಹೊಡೆಯುತ್ತೆ. ನಂತರ ಕೆಲಸ ಆಯಿತು ಅಂತ ರವಿಶಂಕರ್ ತೋರಿಸೋ ಸಿಂಬಲ್ ದೃಶ್ಯ ಸೆರೆಯಾಗಿದೆ. ಜೋರು ಮಳೆ ಸುರಿಯುತ್ತಿದ್ದರಿಂದ ಯಾರು ಆಕ್ಸಿಡೆಂಟ್ ಮಾಡಿದ್ದು ಅನ್ನೋದು ತಿಳಿದಿರಲಿಲ್ಲ. ನಾನೇ ಆಕ್ಸಿಡೆಂಟ್ ಮಾಡಿದ್ದೇನೆ ಅಂತ ಸಿದ್ದೇಗೌಡರು ತಿಳಿದಿದ್ರು. ಈ ಸಾಕ್ಷಿ ಭಾವನಾ ಕೈಗೆ ಸಿಕ್ಕಿದ್ದು ಸಿದ್ದೇಗೌಡರು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಲಿದೆ. ರವಿಶಂಕರ್ ಆಟಕ್ಕೆಲ್ಲ ಬ್ರೇಕ್ ಬೀಳಲಿದೆ. ನೀಲು ಕುತಂತ್ರವೂ ವರ್ಕೌಟ್ ಆಗೋದಿಲ್ಲ ಅನ್ನೋದು ಪಕ್ಕಾ ಆಗಿದೆ. ಆದ್ರೆ ವೀಕ್ಷಕರು ಭಾವನಾ ಮತ್ತೆಲ್ಲಿ ಈ ಸಾಕ್ಷಿಯನ್ನ ಕಳೆದುಕೊಂಡು ಬಿಡ್ತಾರೆ, ಮತ್ತೆ ಸಿದ್ದೇಗೌಡರನ್ನ ಬಿಡಿಸಲು ಎಲ್ಲಿ ಕಷ್ಟಕ್ಕೆ ಸಿಲುಕ್ತಾರೆ ಅಂತ ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ವೀಕ್ಷಕರು. ರವಿಶಂಕರ್ ವಿರುದ್ಧ ಪ್ರಬಲ ಸಾಕ್ಷಿ ಸಿಕ್ಕಿದ್ದು ಭಾವನಾಗೆ ರಿಲೀಫ್ ಸಿಕ್ಕಂತಾಗಿದೆ. ಈ ವಿಡಿಯೋ ಆಕೆ ಕಾಪಾಡಿಕೊಳ್ಳುತ್ತಾರಾ ಅಥವಾ ಅದು ಕೂಡ ಮಿಸ್ ಆಗೋಗುತ್ತಾ ಅಂತಿದ್ದಾರೆ ಪ್ರೇಕ್ಷಕರು. ಇತ್ತ ತನ್ನದಲ್ಲದ ಸೈಟ್ನಲ್ಲಿ ಮನೆ ಕಟ್ಟಿಕೊಂಡಿರುವ ಸಂತೋಷ್ಗೆ ಮನೆ ಕಳೆದುಕೊಳ್ಳುವ ಭೀತಿ ಶುರುವಾಗಿದೆ. ಮನೆಯ ಸೈಟ್ನ ಮಾಲೀಕರನ್ನ ಸಂತೋಷ್ ವಿರುದ್ಧ ಶಾಸಕರಾದ ಜವರೇಗೌಡರು ಎತ್ಕಟ್ಟಿದ್ದು ಮನೆ ವಶಪಡಿಸಿಕೋ ಅಂತ ಕುಮ್ಮಕ್ ನೀಡಿದ್ದಾರೆ. ಆದ್ರೆ ಮನೆ ಮಾಲೀಕ ಹಾಗೂ ಸಂತೋಷ್ ತಂದೆ ಶ್ರೀನಿವಾಸ್ಗೂ ಏನೋ ಸಂಬಂಧ ಇದೆ. ತಮ್ಮ ಮನೆ ಉಳಿಸಿಕೊಡಲು ಮಗ ಸಂತೋಷ್ಗೆ ಶ್ರೀನಿವಾಸ್ ನೆರವಾಗ್ತಾರಾ ಅನ್ನೋದು ತಿಳಿದಿಲ್ಲ. ಆದ್ರೆ ಸೈಟ್ ಮಾಲೀಕರಿಗೂ ಶ್ರೀನಿವಾಸ್ಗೂ ಸಂಬಂಧ ಇದೆ ಅನ್ನೋದು ಮಾತ್ರ ಗೊತ್ತಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ಈ ಬಗ್ಗೆ ತಿಳಿಯಲಿದೆ. ಇನ್ನು ಗಂಡ ಸಂತೋಷ್ ನಡೆ ವಿರುದ್ಧ ವೀಣಾ ಬೇಸರದ ಮಾತುಗಳನ್ನಾಡಿದ್ದಾರೆ. ಅತ್ತೆ ಮಾವ ಕೆಲ್ಸಕ್ಕೆ ಬಾರದವರು ಅಂತ ಅವರನ್ನ ಮನೆಯಿಂದ ಹೊರ ಹಾಕಿದ್ರಿ. ಅವ್ರಿಗೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನನಗೆ ಗೊತ್ತು. ಹೆತ್ತವರಿಗೆ ಯಾವತ್ತೂ ನೋವು ಕೊಟ್ರೆ ನಮಗೆ ಒಳ್ಳೇದಾಗೋದಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನು ಸೊಸೆಗೆ ಕರೆ ಮಾಡುವ ಲಕ್ಷ್ಮಿ ಬಳಿ ವೀಣಾ ಕಣ್ಣೀರು ಹಾಕಿದ್ದಾಳೆ. ಗಂಡ ಶ್ರೀನಿವಾಸ್ ಹತ್ತಿರ ಅವರ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಲಕ್ಷ್ಮಿ ಹೇಳಿದ್ದಾರೆ. ಮಗ ಸಂತೋಷ್ ಅವರಿಗೆ ಎಷ್ಟೇ ಕೆಟ್ಟದ್ ಮಾಡಿದ್ರು ಕೂಡ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಂತೋಷ್ ಕಷ್ಟಕ್ಕೆ ಹೆತ್ತವರು ಜೊತೆಯಾಗಿದ್ದಾರೆ. ಇದಕ್ಕೆ ಹೇಳೋದಲ್ವಾ ಕರುಳ ಬಳ್ಳಿಯ ಸಂಬಂಧ ಅಂತ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.